ಧ್ರುವ ನಾರಾಯಣ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಸಚಿವರಾದಂಥ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಅವರ, ಚಾಮರಾಜನಗರ ಜಿಲ್ಲಾ ಸಚಿವರಾದಂಥ ಶ್ರೀ ವೆಂಕಟೇಶ್ ಅವರ, ಎಲ್ಲ ಶಾಸಕ ಮಿತ್ರರ, ಮಾಜಿ ಶಾಸಕರುಗಳೇ, ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, ಮುಖಂಡರುಗಳೇ, ಧ್ರುವನಾರಾಯಣ ಅವರ ಅಭಿಮಾನಿ ಬಂಧುಗಳೇ, ತಾಯಂದಿರೇ, ಅವರ ಕುಟುಂಬ ವರ್ಗದವರೇ, ಧ್ರುವನಾರಾಯಣ ಅವರು ನಮ್ಮನ್ನೆಲ್ಲ ಅಗಲಿ ನಿನ್ನೆಗೆ 1 ವರ್ಷ ಆಯ್ತು. ಇವತ್ತು ಮೊದಲನೇ ವರ್ಷದ ಪುಣ್ಯತಿಥಿಯನ್ನ ಏರ್ಪಾಡು ಮಾಡಿದ್ದಾರೆ. ಈ ಪುಣ್ಯತಿಥಿಯಲ್ಲಿ ನಾವೆಲ್ಲರೂ ಕೂಡ ಧ್ರುವನಾರಾಯಣ ಅವರ ಆತ್ಮಕ್ಕೆ ಶಾಂತಿ ಕೋರ್ಲಿಕ್ಕೆ ಸೇರಿದ್ದೇವೆ. ಧ್ರುವನಾರಾಯಣ ಅವರು ಬದುಕಿದ್ದಾಗಲೂ ಕೂಡ ಜನಪ್ರಿಯರಾಗಿದ್ದರು. ಅವರು ನಮ್ಮನ್ನ ಅಗಲದ ಮೇಲೂ ಕೂಡ ಜನಪ್ರಿಯರಾಗಿದ್ದಾರೆ. ಸಾಮಾನ್ಯವಾಗಿ ಬದುಕಿರುವಾಗ ಜನಪ್ರಿಯರಾಗಿದ್ದವರು ಅವರು ಕಾಲವಾದ ಮೇಲೆ ಜನಪ್ರಿಯರಾಗೋದು ಬಹಳ ಕಡಿಮೆ. ಅವರು ಎಷ್ಟರ ಮಟ್ಟಿಗೆ ಜನಾನುರಾಗಿಯಾಗಿದ್ರು ಅಂತಂದ್ರೆ, ಎಲ್ಲ ಜನರನ್ನು ಕೂಡ ಪ್ರೀತಿಸ್ತಿದ್ರು. ಯಾವುದೇ ಜಾತಿ ಧರ್ಮ ಇಲ್ದೇನೆ ಎಲ್ಲರನ್ನು ಪ್ರೀತಿಸ್ತಕ್ಕಂಥ, ಗೌರವಿಸ್ತಕ್ಕಂಥ ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿದ್ರು. ಅವರು ಒಬ್ಬ ಆದರ್ಶ ರಾಜಕಾರಣಿಯಾಗಿದ್ರು ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಏನಲ್ಲ. ಅವರು 2 ಬಾರಿ ಶಾಸಕರಾಗಿ, 2 ಬಾರಿ ಲೋಕಸಭಾ ಸದಸ್ಯರಾಗಿ ಬಹಳ ಜನರ ಮನ್ನಣೆಯನ್ನ ಗಳಿಸಿದ್ರು. ಯಾರೇ ಜನಪ್ರತಿನಿಧಿಯಾದವರು ಜನಪರವಾಗಿರ್ಬೇಕಾಗ್ತದೆ, ಅಭಿವೃದ್ಧಿ ಪರ ಇರಬೇಕಾಗ್ತದೆ, ಮತ್ತೆ ಜನರನ್ನ ಪ್ರೀತಿಸ್ತಕ್ಕಂಥ ಗುಣವನ್ನ ಬೆಳೆಸ್ಕೋಬೇಕಾಗ್ತದೆ. ಧ್ರುವನಾರಾಯಣ ಅವರಿಗೆ ಎಲ್ಲ ಗುಣಗಳು ಕೂಡ ಇದ್ದೋ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕಾಗ್ತದೆ. ನಾನು ಧ್ರುವನಾರಾಯಣ ಅವ್ರನ್ನ ಹತ್ತಿರದಿಂದ ನೋಡಿದ್ದೆ. ಯಾಕಂದ್ರೆ 2 ಬಾರಿ ನಮ್ಮ ಲೋಕಸಭಾ ಸದಸ್ಯರಾಗಿದ್ದರು. ನಮ್ಮ ಕ್ಷೇತ್ರನೂ ಕೂಡ ಅವರು ಲೋಕಸಭಾ ಕ್ಷೇತ್ರಕ್ಕೆ ಬರ್ತಿದ್ರು, ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ. ಹಾಗಾಗಿ ಅವರನ್ನ ಹತ್ತಿರದಿಂದ ನೋಡ್ತಕ್ಕಂಥ, ಹತ್ತಿರದಿಂದ ಕಾಣ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಅವರು ಯಾವತ್ತೂ ಕೂಡ ಜನರ ಹಚ್ಕೊಳ್ಳದೇನೆ ಇದ್ದಂಥ ದಿನ ಯಾವುದೂ ಇರಲಿಲ್ಲ.
ಒಬ್ಬ ಲೋಕಸಭಾ ಸದಸ್ಯನಾಗಿ ಶಾಸಕರು ಕೂಡ ಅಷ್ಟೊಂದು ಅವ್ರ ಕ್ಷೇತ್ರವನ್ನ ಸುತ್ತಾಡೋದು, ಜನಸಂಪರ್ಕ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಅಭಿವೃದ್ಧಿ ಕೆಲಸಗಳಿಗೆ ಗಮನ ಕೊಡ್ತಕ್ಕಂಥದ್ದು ನಾವು ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ಇವರು ಲೋಕಸಭಾ ಸದಸ್ಯರಾಗಿ ಯಾವಾಗಲೂ ಕೂಡ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆನೇ ಚಿಂತನೆ ಮಾಡ್ತಾ ಇದ್ರು. ಬಹುಶಃ ಚಾಮರಾಜನಗರ ಒಂದು ಹಿಂದುಳಿದ ಜಿಲ್ಲೆ, ಅದನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಬಹಳ ಪ್ರಯತ್ನವನ್ನ ಮಾಡಿದ್ರು. ನಾನು ಮುಖ್ಯಮಂತ್ರಿ ಆಗಿರುವಾಗ ಆಮೇಲೆ ಅನೇಕ ಕಾರ್ಯಕ್ರಮಗಳನ್ನ ಅಲ್ಲಿಗೆ ತಗೊಬಂದು ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸಿದ್ರು. ಸೊ ನನಗನ್ಸುತ್ತೆ ಅವರು ಯಾವತ್ತೂ ಕೂಡ ಜನರು ಬಿಟ್ಟು ಇರಲಿಕ್ಕೆ ಸಾಧ್ಯನೇ ಆಯ್ತಿರ್ಲಿಲ್ಲ. ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆಸ್ತಿ, ಅವರು ಕಾಂಗ್ರೆಸ್ ಪಕ್ಷಕ್ಕೆ ಆಸ್ತಿ. ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡಲಿಕ್ಕೆ ಪ್ರತಿದಿನ ಮೈಸೂರು ವಿಭಾಗದ ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಡ್ತಕ್ಕಂಥ, ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ, ಜನರನ್ನ ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಅವರು ಬಹಳ NSU ಇಂದ ಹಿಡಿದು ಕಾರ್ಯಾಧ್ಯಕ್ಷರಾಗವರಿಗೆ ಅನೇಕ ಹಂತಗಳನ್ನು ದಾಟಿ ಆ ಜಾಗಕ್ಕೆ ಬಂದಿದ್ರು. ಹೊಸ ಕಾರ್ಯಾಧ್ಯಕ್ಷರಾಗಿ ಅವರು ಪಕ್ಷ ಸಂಘಟನೆ ಮಾಡದಂಥದ್ದು ಇದೆಯಲ್ಲ, ಅದು ನಿಜಕ್ಕೂ ಕೂಡ ಸ್ಮರಿಸಬೇಕಾದಂಥ ಕೆಲಸ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಜೊತೆ ನಿಕಟವಾದಂಥ ಸಂಪರ್ಕ ಇಟ್ಕೊಂಡಿದ್ರು. ನಾನು ಮುಖ್ಯಮಂತ್ರಿ ಆಗಿರುವಾಗಲೂ ಇಟ್ಕೊಂಡಿದ್ರು, ಆಮೇಲೂ ಇಟ್ಕೊಂಡಿದ್ರು, ವಿರೋಧ ಪಕ್ಷದ ನಾಯಕನಾಗಿದ್ರು ಇಟ್ಕೊಂಡಿದ್ರು, ಅವರು ಪಕ್ಷ ಸಂಘಟನೆ ಮಾಡುವಾಗಲೂ ಕೂಡ ಇಟ್ಕೊಂಡಿದ್ರು. ಎಲ್ಲ ವಿಚಾರಗಳನ್ನು ಕೂಡ ನನ್ನ ಜೊತೆ ಚರ್ಚೆ ಮಾಡೋರು, ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಸೊ ಅಂತ ಒಬ್ಬ ವ್ಯಕ್ತಿ ನಮ್ಮನ್ನು ಅಗಲಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ನಷ್ಟ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಷ್ಟೇ ಅಲ್ಲ, ರಾಜ್ಯಕ್ಕೆ ನಷ್ಟ. ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೇ ನಷ್ಟ ಅಲ್ಲ, ಇಡೀ ರಾಜ್ಯಕ್ಕೆ ನಷ್ಟ. ಅವ್ರು ಇನ್ನೂ ಭವಿಷ್ಯ ಇತ್ತು ಅವರಿಗೆ ರಾಜಕೀಯದಲ್ಲಿ, ಇನ್ನು ಮೇಲೆ ಬರಲಿಕ್ಕೆ ಬಹಳ ಭವಿಷ್ಯ ಇತ್ತು. ಪಾರ್ಲಿಮೆಂಟ್ನಲ್ಲಿ ಹೆಚ್ಚು ಪ್ರಶ್ನೆಗಳನ್ನು ಕೇಳದಂತ ಲೋಕಸಭಾ ಸದಸ್ಯ. ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ನಂಬರ್ 1 ಪಾರ್ಲಿಮೆಂಟೇರಿಯನ್ ಅಂತ ಹೇಳಿ ಅವರಿಗೆ ಬಿರುದನ್ನು ಕೂಡ, ಗೌರವವನ್ನು ಕೂಡ ಕೊಟ್ಟಿದ್ದಂಥ ವ್ಯಕ್ತಿ. ಸೊ ಅಂತ ವ್ಯಕ್ತಿ ನಮ್ಮನ್ನು ಅಗಲಿದ್ದಾರೆ. ಅವ್ರ ಮಗ ಈಗ ಅವ್ರ ಜಾಗವನ್ನು ತುಂಬತಕ್ಕಂಥ ದರ್ಶನ್, ಅವ್ರ ಜಾಗವನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವ್ರಿಗೆ ಎಲ್ಲ ರೀತಿಯ ಬೆಂಬಲ, ಸಹಕಾರವನ್ನ ನಾನು ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಅವರು ಒಂದು ರೀತಿ ಅಜಾತ ಶತ್ರು, ಯಾರು ಕೂಡ ಅವ್ರಿಗೆ ಶತ್ರುಗಳೇ ಇರಲಿಲ್ಲ. ಎಲ್ಲರ ಜೊತೆಲೂ ಕೂಡ ಸ್ನೇಹದಿಂದ ಇರ್ತಿದ್ರು, ಮತ್ತೆ ಸರಳ ಜೀವನ ಮಾಡ್ತಾ ಇದ್ರು. ಸಜ್ಜನಿಕೆ ಇತ್ತು, ಸಭ್ಯತೆ ಇತ್ತು. ಹಾಗಾಗಿ ಒಬ್ಬ ಸರಳ ಸಜ್ಜನಿಕೆ ರಾಜಕಾರಣಿಯನ್ನ ಬರೀ ಚಾಮರಾಜನಗರ ಜಿಲ್ಲೆ ಅಷ್ಟೇ ಅಲ್ಲ, ಮೈಸೂರು ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯ ಕಳ್ಕೊಂಡಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ. ಧ್ರುವನಾರಾಯಣ್ ಬಗ್ಗೆ
ಕಡಿಮೆನೆ. ಬಹುಶಃ ಈ ಸಾರಿ ಅವ್ರು ಇದ್ದಿದ್ರೆ ಅವರು ವಿಧಾನಸಭೆಗೋ ಲೋಕಸಭೆಗೋ ಆಯ್ಕೆಯಾಗಿ ಬರ್ತಿದ್ರು. ಅಷ್ಟರ ಮಟ್ಟಿಗೆ ಜನಪ್ರಿಯತೆ ಇತ್ತು. ಅಂತ ವ್ಯಕ್ತಿಯನ್ನ ನಾವು ಕಳ್ಕೊಂಡು ಇವತ್ತು ತಬ್ಲಿ ಆಗಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಅವರ ಕುಟುಂಬ ವರ್ಗದವರಿಗೆ, ಅವರ ಈಗಾಗಲೇ 1 ವರ್ಷ ಆಗಿದೆ, ಇನ್ನೂ ಕೂಡ ಅವರ ಸಾವು ಕಾಡ್ತಾ ಇದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅವರಿಗೆ ಅದು ಶಕ್ತಿ ಬರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಅವರ ಆದರ್ಶಗಳು, ರಾಜಕೀಯ ನಿಲುವುಗಳು, ಯಾಕಂದ್ರೆ ರಾಜಕೀಯ ನಿಲುವು ಇದೆಯಲ್ಲ, ಯಾವನೇ ರಾಜಕಾರಣಿಗೆ ಸ್ಪಷ್ಟತೆ ಇರಬೇಕು, ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಇರಬೇಕು. ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಇದ್ರೆ, ಸ್ಪಷ್ಟತೆ ಇದ್ರೆ ಅವನು ರಾಜಕೀಯವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಧ್ರುವನಾರಾಯಣ ಅವರಿಗೆ ಆ ಸ್ಪಷ್ಟತೆ ಇತ್ತು ಮತ್ತು ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಇತ್ತು. ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಇವ್ರ ಬಗ್ಗೆ ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಯಾಕಂದ್ರೆ ನಾವು ಸಮಾಜದಲ್ಲಿ ಅಸಮಾನತೆ ನೋಡ್ತೀವಿ. ಈ ಅಸಮಾನತೆ ಇರ್ತಕ್ಕಂಥ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಬಡವ್ರ ಬಗ್ಗೆ, ದಲಿತರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಯಾರು ಅಬಲರಿದ್ದಾರೆ, ದುರ್ಬಲರಿದ್ದಾರೆ, ಅವ್ರಿಗೆ ಶಕ್ತಿ ತುಂಬತಕ್ಕಂಥ, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಮತ್ತೆ ನಮ್ಮ ಸಂವಿಧಾನ ಇದೆಯಲ್ಲ, ಆ ಸಂವಿಧಾನ ನಮಗೆ ಮಾರ್ಗದರ್ಶಕ ಆಗಬೇಕು. ಸಂವಿಧಾನ ಏನು ಹೇಳ್ತದೆ ಅದರಂತೆ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಧ್ರುವನಾರಾಯಣ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಬಗ್ಗೆ ಅಪಾರವಾದಂಥ ಬದ್ಧತೆಯನ್ನು, ಕಾಳಜಿಯನ್ನು, ಗೌರವವನ್ನು ಇಟ್ಕೊಂಡಿದ್ದಂಥ ವ್ಯಕ್ತಿ. ಸೊ ಇವತ್ತು ಸಂವಿಧಾನ ಬದಲಾವಣೆ ಮಾಡಬೇಕು ಅಂತೇಳಿ ಕೆಲವರು ಮಾತುಗಳನ್ನು ಆಡ್ತಾರೆ. ಇವತ್ತು ನಾವೆಲ್ಲ ನಮ್ಮ ಅಳಿವು ಉಳಿವಿನ ಪ್ರಶ್ನೆ ಏನಪ್ಪ ಅಂತಂದರೆ, ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿತೀವಿ, ಸಂವಿಧಾನ ಇಲ್ಲದೇವರೇ ನಾವು ಯಾರು ಉಳಿಯಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.